ವೀಕ್ಷಕರ ಟೀಮ್ ಇಂಡಿಯಾ ತಂಡದ ವಿರುದ್ಧ ಸೋತ ನಂತರ ಆಸ್ಟ್ರೇಲಿಯಾ ತಂಡದ PM ಹೇಳಿದ್ದೇನು. ಇನ್ನು ವೀಕ್ಷಕರೇ ಆಸೀಸ್ ತಂಡದ PMಗೆ ತಕ್ಕ ಉತ್ತರ ಕೊಟ್ಟ ಟೀಮ್ ಇಂಡಿಯಾ ತಂಡದ PM. ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯವು ಮುಗಿದ ನಂತರ ಟೀಮ್ ಇಂಡಿಯಾ ತಂಡಕ್ಕೆ 100 ಕೋಟಿ ದಂಡ ವಿಧಿಸಿ ಎಂದು ಆಸೀಸ್ PM ಹೇಳಿದ್ದಾರೆ. ವೀಕ್ಷಕರನ್ನು ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೆ ವೀಕ್ಷಕರೇ ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಮೊನ್ನೆ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದ ಆಸೀಸ್ ಹಾಗೂ ಇಂಡಿಯಾ ತಂಡವು ಭರ್ಜರಿಯಾಗಿ ಫೈಟ್ ನೀಡಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡವು ಸೇಡಿನ ಸಮರವೆಂದು ತಿಳಿದುಕೊಂಡು ಆಸ್ಟ್ರೇಲಿಯಾ ತಂಡಕ್ಕೆ ತಕ್ಕ ತಿರುಗೇಟು ನೀಡಿತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ರೋಚಕವಾಗಿ ಗೆಲುವು ಸಾಧಿಸಿದ್ದು, ಹಾಗೆ ವೀಕ್ಷಕರೇ ಆಸ್ಟ್ರೇಲಿಯಾ ತಂಡವನ್ನು ಟೂರ್ನಮೆಂಟ್ನಿಂದ ಹೊರಗೆ ಹಾಕಿದ್ಯಾ. ಹೌದು ವೀಕ್ಷಕರೇ, ಮೊನ್ನೆ ಅಫ್ಘಾನಿಸ್ತಾನ ತಂಡವು ಗೆದ್ದ ನಂತರ ಇದೀಗ ಸೆಮಿಫೈನಲ್ ಹಂತಕ್ಕೆ ಇಂಗ್ಲೆಂಡ್, ಅಫ್ಘಾನಿಸ್ತಾನ, ಇಂಡಿಯಾ, ಸೌತ್ ಆಫ್ರಿಕಾ ತಂಡಗಳು ಎಂಟ್ರಿ ಕೊಟ್ಟಿವೆ. ಇನ್ನು ವೀಕ್ಷಕರೇ ಬಲಿಷ್ಠ ತಂಡವಾಗಿದ್ದ ಆಸ್ಟ್ರೇಲಿಯಾ ತಂಡವನ್ನು ಟೂರ್ನಮೆಂಟ್ನಿಂದ ಹೊರಗೆ ಹಾಕಿದ್ದು, ಹಾಗೆ ವೀಕ್ಷಕರೇ ಇದೀಗ ಆಸೀಸ್ ತಂಡವು ಆಸ್ಟ್ರೇಲಿಯಾಗೆ ತಲುಪಿದೆ. ಇನ್ನು ವೀಕ್ಷಕರೇ ಸೆಮಿಫೈನಲ್ ಪಂದ್ಯಗಳು ನಾಳೆ ಜೂನ್ 27ರಿಂದ ಆರಂಭವಾಗಲಿದ್ದು, ಹಾಗೆ ವೀಕ್ಷಕರೇ ನಾಳೆ ಬೆಳಿಗ್ಗೆ 5:30ಕ್ಕೆ ಸೌತ್ ಆಫ್ರಿಕಾ ಹಾಗೂ ಅಫ್ಘಾನಿಸ್ತಾನ ತಂಡವು ಮುಖಾಮುಖಿಯಾಗುತ್ತಿವೆ. ಹೌದು ವೀಕ್ಷಕರೇ, ನಿನ್ನೆಯ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡವು ಭರ್ಜರಿಯಾಗಿ ಪ್ರದರ್ಶನ ತೋರಿ ಸೆಮಿಫೈನಲ್ ಹಂತಕ್ಕೆ ಮೊದಲ ತಂಡವಾಗಿ ಕಾಲಿಟ್ಟಿತು. ಹೌದು ವೀಕ್ಷಕರೇ, ಅಫ್ಘಾನಿಸ್ತಾನ ಆಡಿದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇದೀಗ ಸೆಮಿಫೈನಲ್ ಹಂತಕ್ಕೆ ಕಾಲಿಟ್ಟಿದ್ದು, ಹಾಗೆ ವೀಕ್ಷಕರೇ ನಾಳೆ ಪಂದ್ಯದಲ್ಲೂ ಕೂಡ ಉತ್ತಮ ಪ್ರದರ್ಶನ ಕೊಡುವ ತವಕದಲ್ಲಿದ್ದಾರೆ. ಇನ್ನು ವೀಕ್ಷಕರೇ ಸೆಮಿಫೈನಲ್ 2ನಲ್ಲಿ ಸಂಜೆ 8 ಗಂಟೆಗೆ ಇಂಡಿಯಾ ಹಾಗೂ ಇಂಗ್ಲೆಂಡ್ ತಂಡವು ಮುಖಾಮುಖಿಯಾಗುತ್ತಿವೆ. ವೀಕ್ಷಕರೇ ಈ ಒಂದು ಪಂದ್ಯವು ಕೂಡ ಟೀಮ್ ಇಂಡಿಯಾ ತಂಡಕ್ಕೆ ತುಂಬ ಮಹತ್ವದ ಪಂದ್ಯವಾಗಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯವು ಕೂಡ ಸೇಡಿನ ಸಮರವಾಗಿದೆ. ವೀಕ್ಷಕರೇ ಇನ್ನು ಈ ಒಂದು ವಿಡಿಯೋದ ಟಾಪಿಕ್ ಬಗ್ಗೆ ಬರುವುದಾದರೆ, ಇಂಡಿಯಾ ವಿರುದ್ಧ ಆಸೀಸ್ ತಂಡವು ಸೋತ ನಂತರ ಆಸ್ಟ್ರೇಲಿಯಾ ತಂಡದ PM ಅವರು ಗರಂ ಆಗಿದ್ದಾರೆ. ಹೌದು ವೀಕ್ಷಕರೇ, ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ ಆಸೀಸ್ ತಂಡದ PM ಅವರು ಹೇಳಿದ್ದು, ಭಾರತ ತಂಡವು ಒಂದು ಬಲಿಷ್ಠ ತಂಡವಾಗಿರಬಹುದು, ಆದರೆ ನಮ್ಮ ತಂಡವು ಕೂಡ ಬಲಿಷ್ಠವಾಗಿದೆ. ಆದರೆ ನಮ್ಮ ತಂಡದಲ್ಲಿ ಮೊನ್ನೆಯ ಪಂದ್ಯದಲ್ಲಿ ಮಧ್ಯಮ ಕ್ರಮಾಂಕದಲ್ಲಿರುವ ಬ್ಯಾಟ್ಸ್ಮನ್ಗಳು ಯಾರೂ ಕೂಡ ಸಾಥ್ ಕೊಡಲಿಲ್ಲ. ಹೀಗಾಗಿ ಪಂದ್ಯವನ್ನು ಇವರು ಕೈ ಚೆಲ್ಲಿದ್ದಾರೆ. ಇನ್ನು ಟ್ರಾವಿಸ್ ಹೆಡ್, ಮಿಚೆಲ್ ಮಾರ್ಷ್ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಅತ್ಯುತ್ತಮವಾಗಿ ಪ್ರದರ್ಶನ ತೋರಿದ್ದು, ಹಾಗೆ ಈ ಒಂದು ಪಂದ್ಯವನ್ನು ಗೆಲ್ಲಿಸಿಕೊಡುತ್ತಾರೆಂಬ ನಂಬಿಕೆ ಇತ್ತು. ಆದರೆ ಇವರು ವಿಕೆಟ್ ಬಿದ್ದ ತಕ್ಷಣ ನಾವು ಪಂದ್ಯವನ್ನೇ ನೋಡಲಿಲ್ಲ. ಹೌದು, ನಮ್ಮ ಮಧ್ಯಮ ಕ್ರಮಾಂಕದಲ್ಲಿರುವ ಮ್ಯಾಥ್ಯೂ ವೇಡ್ ಅವರು ಈ ಒಂದು ಪಂದ್ಯಾವಳಿಯಲ್ಲಿ ಕಳಪೆ ಪ್ರದರ್ಶನ ನೀಡುತ್ತಿದ್ದಾರೆ. ಇನ್ನು ಮಧ್ಯಮ ಕ್ರಮಾಂಕವನ್ನು ನಾವು ಇನ್ನಷ್ಟು ಬಲಿಷ್ಠ ಮಾಡಿಕೊಂಡು ಇಂಥ ಟೂರ್ನಮೆಂಟ್ಗಳಲ್ಲಿ ಕಾಲಿಡಬೇಕು. ಹಾಗೆ ನಮ್ಮ ತಂಡದ ಮ್ಯಾನೇಜ್ಮೆಂಟ್ಗೆ ನಾಚಿಕೆ ಆಗಬೇಕು. ಏಕೆಂದರೆ ಈ ಒಂದು ಪಂದ್ಯಾವಳಿಯಲ್ಲಿ ಮ್ಯಾಥ್ಯೂ ವೇಡ್ ಅವರು ಉತ್ತಮವಾಗಿ ಪ್ರದರ್ಶನ ತೋರಿಲ್ಲ. ಅವರನ್ನು ಹೊರಗೆ ಇಟ್ಟು ಜೋಶ್ ಇಂಗ್ಲಿಷ್ ಅವರನ್ನು ಕರೆದುಕೊಳ್ಳಬೇಕಿತ್ತು. ಈ ಒಂದು ಹಂತದಲ್ಲಿ ಆಸ್ಟ್ರೇಲಿಯಾ ತಂಡದ ಮ್ಯಾನೇಜ್ಮೆಂಟ್ ಎಡವಿದೆ. ಇದೇ ರೀತಿ ದೊಡ್ಡ ತಪ್ಪು ಮಾಡಿಕೊಂಡು ಹೊಂಟರೆ ಇಂತಹ ದೊಡ್ಡ ಟೂರ್ನಮೆಂಟ್ಗಳಲ್ಲಿ ಆಸ್ಟ್ರೇಲಿಯಾ ತಂಡವು ಗೆಲ್ಲಲು ಸಾಧ್ಯವಾಗುವುದಿಲ್ಲ. ಇದೇ ರೀತಿ ತಂಡವನ್ನು ಪ್ರಕಟಿಸಿದರೆ ನಿಮಗೆ ನಾಚಿಕೆಯಾಗಬೇಕು ಎಂದು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಆಸ್ಟ್ರೇಲಿಯಾ ತಂಡದ PM ಹೇಳಿದರು.